ಸೊ ಹಲೋ ಕ್ರಿಯೇಟಿವ್ ಮೈಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಮಿಸ್ಟ್ರಿ ಆಫ್ ಎಡಿಟಿಂಗ್. ನಾನು ಪ್ರಶಾಂತ್ ಶೇವನವರ್. ಸೊ ಇವತ್ತಿನ ಕ್ಲಾಸ್ದಾಗ ಬೇಸಿಕ್ ಟು ಇಂಟರ್ಮೀಡಿಯೇಟ್ ಲೆವೆಲ್ ತನಕ ನಿಮಗೆ ಫೋಟೋಶಾಪ್ನ ಹೇಳ್ಕೊಡ್ತೀನಿ. ನೀವು ಫೋಟೋಶಾಪ್ ಮೊದಲು ನೀವು ಓಪನ್ ಮಾಡ್ರಂದ್ರೆ ನಿಮ್ಗೆ ಈ ಥರ ಇಂಟರ್ಫೇಸ್ ಕಾಣ್ತದೆ. ನೀವೇನು ಇದನ್ನ ಸೈಟ್ ನೋಡತ್ತಿದ್ರಿ ರೀಸೆಂಟ್ ಫೈಲ್ಸ್, ನೀವು ರೀಸೆಂಟ್ ಫೈಲ್ಸ್ ಏನು ಓಪನ್ ಮಾಡಿದ್ರ ಅಂದ್ರೆ ನಿಮ್ಗೆ ಇಲ್ಲಿ ರೀಸೆಂಟ್ ಫೈಲ್ಸ್ ಕಾಣ್ತಾವ. ನೀವು ಫಸ್ಟ್ ಟೈಮ್ ನೀವು ಫೋಟೋಶಾಪ್ ಓಪನ್ ಮಾಡಿದ್ರಂದ್ರೆ ನಿಮ್ಗೆ ಇಲ್ಲೇನೋ ಕಾಣೋದಿಲ್ಲ. ಮೊದಲು ನೀವೇನು ಮಾಡ್ಕೋಬೇಕಂದ್ರೆ ಇಲ್ಲಿ ನ್ಯೂ ಮೇಲೆ ಕ್ಲಿಕ್ ಮಾಡ್ಕೊರಿ. ನ್ಯೂ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ನಿಮಗೇನು ಕಾಣ್ತದೆ ಅಂದ್ರೆ ಈ ಥರ ಒಂದು ಬಾಕ್ಸ್ ಓಪನ್ ಆಗ್ತದೆ. ರೀಸೆಂಟ್ದಾಗ ನಾವು ಯಾವ್ಯಾವ ಪ್ರೊಜೆಕ್ಟ್ ಫೈಲ್ಸ್ಗಳನ್ನ ಓಪನ್ ಮಾಡಿದ್ನಿ, ಡೈಮೆನ್ಷನ್ಸ್ಗಳನ್ನ ಓಪನ್ ಮಾಡಿದ್ನಿ ಇಲ್ಲಿ ಕಾಣ್ತಾವ. ಸೇವ್ ನೀವೇನು ಮಾಡಿದ್ರಂದ್ರೆ ಎಕ್ಸಾಂಪಲ್ ನಾ ಇನ್ಸ್ಟಾಗ್ರಾಮ್ ಸ್ಕ್ವೇರ್ಗೆ ನಾನು ಸೇವ್ ಮಾಡಿ ಇಟ್ಕೋತೀನಿ. ಪ್ರೀಸೆಟ್ ಗತ್ತಲೆ ನಾವು ಇಲ್ಲಿ ಸೇವ್ ಮಾಡಿ ಇಟ್ಕೋಬೋದು. ಇವು ಬಾಕಿದು ಏನಿದಾವಲ್ಲ ಅಂದ್ರೆ ಕಂಪ್ಲೀಟ್ ಇವು ಪ್ರೀಸೆಟ್ಸ್ ಇದಾವೆ. ಎಕ್ಸಾಂಪಲ್ ನಿಮಗೆ A4 ಶೀಟ್ದಾಗ ಏನೂ ಪ್ರಿಂಟ್ ತೆಗೋದಿತ್ತಂದ್ರೆ ಪ್ರಿಂಟ್ ಸೆಕ್ಷನ್ದಾಗ ಬರ್ರಿ. A4 ಶೀಟ್ ಮಾಡ್ರಂದ್ರೆ ನೀವು ನೋಡ್ಬೋದು ಆಟೋಮೆಟಿಕ್ ಆಗಿ ಎಲ್ಲ ಡೈಮೆನ್ಷನ್ A4 ಶೀಟ್ದು ಯಾವ ಡೈಮೆನ್ಷನ್ ಬೇಕಲ್ಲ ಈ ಥರ ತೊಗೋತದ. ಎಕ್ಸಾಂಪಲ್ ನೀವು ಯೂಟ್ಯೂಬ್ ಥಂಬ್ನೇಲ್ ಅದ ಮಾಡೋದಿತ್ತಂದ್ರೆ ಫಿಲ್ಮ್ ಮತ್ತು ವಿಡಿಯೋದಾಗ ಬರ್ರಿ. HD ಡೈಮೆನ್ಷನ್. ಸೊ HD ನಿಮಗೆ ಡೈಮೆನ್ಷನ್ ಗೊತ್ತಿರಲಿಲ್ಲ ಅಂದರೆ ಇಲ್ಲಿ ಕ್ಲಿಕ್ ಮಾಡಿರಿ. ವಿಚ್ ಈಸ್ ಫಿಕ್ಸ್ಡ್ 1920 × 1080 72 PPI. PPI ಅಂದ್ರೆ ಪಿಕ್ಸೆಲ್ ಪರ್ ಇಂಚ್. ಅದ್ರ ಬಗ್ಗೆ ನಾನು ನಿಮಗೆ ಮುಂದೆ ಹೇಳ್ತೀನಿ. ಬಟ್ ನಾವು ಈಗ ಪ್ರೀಸೆಟ್ ಯೂಸ್ ಮಾಡೋದಿಲ್ಲ. ನಾವೇನು ಮಾಡೋಣ ಅಂದ್ರೆ ಓನಾಗಿ ನಾವು ಇನ್ಸ್ಟಾಗ್ರಾಮ್ ಸ್ಟೋರಿ ಸಂಬಂಧ ಏನೋ ಪೋಸ್ಟ್ ಮಾಡಾಡ್ತೇವೆ ಅಂದ್ರೆ ನಾ ಇಲ್ಲಿ ಏನು ಮಾಡ್ತೀನಿ, ಫಸ್ಟ್ ನಿಮ್ಮ ಪ್ರಾಜೆಕ್ಟ್ ಹೆಸರು ಕೊಡ್ರಿ. ಎಕ್ಸಾಂಪಲ್ ನಾ ಇಲ್ಲಿ ಟೆಸ್ಟ್ ಅಂತ ಕೊಡ್ತೀನಿ. ಇನ್ಸ್ಟಾಗ್ರಾಮ್ ಪೋಸ್ಟ್ ಸೈಜ್ ಏನಂದ್ರೆ ಸ್ಕ್ವೇರ್ ಪಿಕ್ಸೆಲ್ ವಿಚ್ ಈಸ್ 1080. ಹೈಟ್ ಏನದ 1080 ಪಿಕ್ಸೆಲ್ಸ್. ನೆನಪಿಟ್ಕೊರಿ, ಇಲ್ಲಿ ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಇಲ್ಲಿ ಏನು ಸಿಗ್ತಾವಂದ್ರೆ ಬೇರೆ ಬೇರೆ ಪ್ಯಾರಾಮೀಟರ್ಸ್ಗಳು ಸಿಗ್ತಾವೆ. ಪಿಕ್ಸೆಲ್ಸ್, ಇಂಚಸ್, ಸೆಂಟಿಮೀಟರ್ ಮತ್ತು ಮಿಲಿಮೀಟರ್ ಪಾಯಿಂಟ್ಸ್. ಬಿಕಾಸ್ ಪಿಕ್ಸೆಲ್ ಒಂದೇನಿದಲ್ಲ, ನೀವು ಡಿಜಿಟಲ್ ಪರ್ಪಸ್ ಸಂಬಂಧ ನೀವು ಏನು ಡಿಸೈನ್ ಮಾಡತ್ತಿದ್ರಿ ಫೋಟೋಶಾಪ್ ಆಗಂದ್ರೆ ಆಲ್ವೇಸ್ ಪಿಕ್ ಪಿಕ್ಸೆಲ್ಸ್. ಸಪೋಸ್ ನೀವು ಫೋಟೋಶಾಪ್ ಓಪನ್ ಮಾಡಿ ಅದ್ರೊಳಗೆ ನೀವೇನು ಪ್ರಿಂಟ್ ಸಂಬಂಧ ಏನು ಡಿಸೈನ್ ಮಾಡತ್ತಿದ್ದೀರಂದ್ರೆ ನಿಮಗೆ ಇಂಚಸ್, ಸೆಂಟಿಮೀಟರ್, ಮಿಲಿಮೀಟರ್ ಯೂಸ್ ಆಗ್ತದೆ. ಈಗ ನಾವೇನು ಯೂಸ್ ಮಾಡತ್ತೀವಿ ಡಿಜಿಟಲ್ ಪರ್ಪಸ್ ಅಂದರೆ ನಾವು ಇನ್ಸ್ಟಾಗ್ರಾಮ್ದಾಗ ಯೂಸ್ ಮಾಡತ್ತಿದ್ದೀವಿ ವಿಚ್ ಇಸ್ ಡಿಜಿಟಲ್ ಪರ್ಪಸ್. ಫೋಟೋಶಾಪ್ ಇದ್ದದ್ದು ಎರಡು ಪರ್ಪಸ್ಗೆ ಯೂಸ್ ಆಗ್ತದೆ. ಒಂದಿದ್ದು ಡಿಜಿಟಲ್ ಪರ್ಪಸ್, ಇನ್ನೊಂದು ಫಿಸಿಕಲ್ ಪರ್ಪಸ್. ಡಿಜಿಟಲ್ ಪರ್ಪಸ್ ಏನಪ್ಪ ಅಂದ್ರೆ ನೀವು ಫೋಟೋಶಾಪ್ದಾಗ ಏನು ಡಿಸೈನ್ ಮಾಡ್ತೀರಿ ಅದು ನೀವು ವಾಟ್ಸಪ್ ಸ್ಟೋರಿ, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಇರ್ಲಿಕ್ಕಂದ್ರೆ ಯಾರಿಗೂ ಫ್ರೆಂಡ್ಸಿಗೆ ಫಾರ್ವರ್ಡ್ ಮಾಡೋರಿದ್ರಂದ್ರೆ ದ್ಯಾಟ್ ಈಸ್ ಕಾಲ್ಡ್ ಡಿಜಿಟಲ್ ಪರ್ಪಸ್. ಫಿಸಿಕಲ್ ಪರ್ಪಸ್ ಏನಪ್ಪ ಅಂದ್ರೆ ನೀವು ಫೋಟೋಶಾಪ್ದಾಗ ಏನು ಡಿಸೈನ್ ಮಾಡ್ತೀರಿ ಅದ್ರದ್ದು ನೀವು ಪ್ರಿಂಟ್ ತಗೋತಿದ್ರಂದ್ರೆ ಅದಕ್ಕೆ ನಾವೇನಂತೀವಿ ಫಿಸಿಕಲ್ ಪರ್ಪಸ್. ಸೊ ಡಿಜಿಟಲ್ ಪರ್ಪಸ್ದಾಗ ಒಂದು ಪ್ಯಾರಾಮೀಟರ್ ಐತಿ ಸೈಜನ್ನು ಮೆಜರ್ಮೆಂಟ್ ಮಾಡೋಕೆ, ಅದಕ್ಕೆ ಏನಂತೀವಪ್ಪ ನಾವು ಅಂದ್ರೆ ಪಿಕ್ಸೆಲ್ಸ್. ಫಿಸಿಕಲ್ ವರ್ಲ್ಡ್ದಾಗ ನೀವೇನು ಪ್ರಿಂಟ್ ತೆಗೋರಿತ್ರಿ ಅದ್ರ ಸೈಜ್ಗಳು ಏನು ಬರ್ತಾವೆ ಇಂಚಸ್, ಸೆಂಟಿಮೀಟರ್ ಮತ್ತು ಮಿಲಿಮೀಟರ್. ಸೊ ನಾವು ಡಿಜಿಟಲ್ ಪರ್ಪಸ್ಸಿಗೆ ನಾವು ಇದನ್ನು ಡಿಸೈನ್ ಮಾಡ್ತಿದ್ದೀವಿ, ಅದಕ್ಕೆ ನಾನು ಏನು ಕ್ಲಿಕ್ ಮಾಡ್ತೀನಿ ಪಿಕ್ಸೆಲ್ಸ್. ರೆಸೊಲ್ಯೂಷನ್ 72 ಆ್ಯಸ್ ಇಟ್ ಈಸ್ ಇಡ್ತೀನಿ ಪಿಕ್ಸೆಲ್ ಪರ್ ಇಂಚ್. ಬಾಕಿದೇನು ಚೇಂಜ್ ಮಾಡೋಕ್ಕೆ ಹೋಗಬೇಡ್ರಿ. ಆ್ಯಂಡ್ ದೆನ್ ಸೇ ಕ್ಲಿಕ್. ಫಸ್ಟ್ ಟೈಮ್ ಫೋಟೋಶಾಪ್ ಓಪನ್ ಮಾಡ್ರಂದ್ರೆ ನಿಮಗೆ ಈ ಥರ ಇಂಟರ್ಫೇಸ್ ಕಾಣ್ತದೆ. ಪ್ಯಾನಿಕ್ ಆಗಕ್ಕೆ ಹೋಗಬೇಡ್ರಿ, ಇದು ಭಾಳ ಸಿಂಪಲ್ ಅದ. ಫೋಟೋಶಾಪ ಜಸ್ಟ್ ಫೋಟೋ ಎಡಿಟಿಂಗಲ್ಲ, ಭಾಳ ಪರ್ಪಸ್ಗೆ ಯೂಸ್ ಆಗ್ತದೆ. ಎಕ್ಸಾಂಪಲ್ದಾಗ ಮೂವಿ ಪೋಸ್ಟರ್ ಮಾಡೋಕೆ, ಆಲ್ಬಮ್ ಡಿಸೈನ್ ಮಾಡೋಕೆ, ಡಿಜಿಟಲ್ ಪೇಂಟಿಂಗ್ ಮಾಡೋಕೆ. ಸೊ ಎಲ್ಲರೂ ತಮ್ಮ ಯೂಸ್ ಪ್ರಕಾರ ಪ್ಯಾನಲ್ಸ್ಗಳನ್ನು ಅಡ್ಜಸ್ಟ್ ಮಾಡ್ಕೋತಾರೆ. ಸೊ ಫಸ್ಟ್ ನೀವು ಫೋಟೋಶಾಪ್ ಓಪನ್ ಮಾಡ್ರಂದ್ರೆ ನಿಮ್ಮ ಕೆಲಸ ಅದ ಇವೆಲ್ಲ ಪ್ಯಾನಲ್ಸ್ಗಳ್ನ ಏನು ಮಾಡ್ಕೋರಪ್ಪ ಅಂದ್ರೆ ಸೈಡಿಗೆ ತೊಗೊಂಡು ಬಂದಾಗ ಕ್ಲೋಸ್ ಮಾಡ್ಕೊರಿ. ಸೊ ನೀವು ಇದಕ್ಕೆ ಏನಂತೀವಿ ನಾವು ಎಲ್ಲ ಇದನ್ನು ನೋಡಕ್ತಿದ್ದೀರಿ, ಇವತ್ತಿಗೆ ಏನಂತೀವಿ ನಾವು ಪ್ಯಾನಲ್ಸ್. ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡ್ರಂದ್ರೆ ಇಲ್ಲಿ ಹಿಂಗೆ ನೀವು ಇದನ್ನು ಕ್ಲೋಸ್ ಮಾಡ್ಬೋದು. ಇಲ್ಲ ಇಲ್ಲಿ ಸೈಡಿಗೆ ಏನೋ ಆಪ್ಷನ್ ಕಾಣತ್ತದ, ಇಲ್ಲಿ ಕ್ಲಿಕ್ ಮಾಡಿರಿ ಕ್ಲೋಸ್ ಟ್ಯಾಬ್ ಗ್ರೂಪ್. ಇವೆಲ್ಲ ಏನಾಗ್ತಾವೆ ಅಂದ್ರೆ ಎಲ್ಲ ಟ್ಯಾಬ್ಗಳಿದ್ದು ಕ್ಲೋಸ್ ಇಲ್ಲಿ ಆಗ್ತಾವೆ. ಸೊ ನಾವು ಫಸ್ಟ್ ಏನು ಮಾಡೋಣಪ್ಪ ಅಂದ್ರೆ ಪ್ಯಾನಲ್ಸ್ಗಳನ್ನ ಅರೇಂಜ್ ಮಾಡ್ಕೊನು. ಪ್ಯಾನಲ್ಸ್ಗಳು ಅರೇಂಜ್ ಮಾಡ್ಕೋಕ್ಕಿಂತ ಮೊದಲು ನೀವು ಟಾಪ್ದಾಗ ಏನು ನೋಡತ್ತಿದ್ದೀರಿ ಇದಕ್ಕೆ ನಾವು ಮೆನ್ಯೂ ಬಾರ್ ಅಂತೀವಿ. ಸೆಕೆಂಡ್ ಏನು ನೋಡತ್ತಿದ್ದಾರಲ್ಲ ಇದಕ್ಕೆ ನಾವು ಆಪ್ಷನ್ ಬಾರ್ ಅಂತೀವಿ. ಲೆಫ್ಟ್ ಸೈಡ್ ಏನು ನೋಡತ್ತಿದ್ದೀರಿ ಇದೆಲ್ಲ ನಾವೇನಂತೀವಪ್ಪ ಅಂದರೆ ಇದಕ್ಕೆ ಟೂಲ್ ಬಾರ್. ಸೊ ಇದಕ್ಕೆ ನಾ ಎಲ್ಲ ಕ್ಲೋಸ್ ಮಾಡಿಲ್ಲ, ಅದಕ್ಕೆ ನಾವೇನಂತೀವಿ ಪ್ಯಾನಲ್ಸ್. ಸೊ ಪ್ಯಾನಲ್ಸ್ ಏನೈತಪ್ಪ ಅಂದ್ರೆ ನೀವು ಆ್ಯಕ್ಸೆಸ್ ಮಾಡಬೇಕಂತಂದ್ರೆ ಎಲ್ಲ ಪ್ಯಾನಲ್ಸ್ಗಳು ನಿಮಗೆಲ್ಲಿ ಸಿಗ್ತಾವೆ ವಿಂಡೋಸ್ದಾಗ ನೋಡ್ಬೋದು. ಇಷ್ಟೆಲ್ಲ ಪ್ಯಾನಲ್ಸ್ ಇದ್ದಾವೆ. ಬಟ್ ನಮಗೆ ಎಲ್ಲ ಪ್ಯಾನಲ್ಸ್ಗಳು ನಮಗೆ ಡಿಸೈನಿಗೆ ಯೂಸ್ ಆಗೋದಿಲ್ಲ. ಐ ಆಮ್ ಅ ಫಿಲ್ಮ್ ಮೇಕರ್. ಸೊ ನಾ ಏನು ಭಾಳ ಮ್ಯಾಕ್ಸಿಮಮ್ ನಾ ಫೋಟೋಶಾಪ್ ಯೂಸ್ ಮಾಡೋದ ಬ್ಯಾನರ್ ಡಿಸೈನ್, ಪೋಸ್ಟರ್ ಡಿಸೈನ್, ಇನ್ಸ್ಟಾಗ್ರಾಮ್ ಆ್ಯಡ್ಸ್ಗಳ ಸಂಬಂಧ ನಾವು ಫೋಟೋಶಾಪ್ಗಳನ್ನ ಯೂಸ್ ಮಾಡ್ತೀನಿ. ಸೊ ಓವರಾಲ್ದಾಗ ಫೋಟೋಶಾಪ್ದಾಗ 7 ಇಂಪಾರ್ಟೆಂಟ್ ಪ್ಯಾನಲ್ಸ್ ಇದ್ದಾವೆ. ಅವತ್ತು ನಾವೇನು ಮಾಡ್ಕೊನಪ್ಪ ಅಂದ್ರೆ ಇಲ್ಲಿ ನಾವು ಮೊದಲ ಆ್ಯಕ್ಟಿವೇಟ್ ಮಾಡ್ಕೊಂಡು
ಥ್ರೂ ಔಟ್ ದ ಕೋರ್ಸ್ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ ಈ 7 ಪ್ಯಾನಲ್ಸ್ಗಳನ್ನು ನೀವು ಆ್ಯಕ್ಟಿವೇಟ್ ಮಾಡ್ಕೋರಿ. ಸೊ ಯು ಕ್ಯಾನ್ ಫಾಲೋ ಅಲಾಂಗ್ ವಿತ್ ಮೀ. ಸೊ ಫಸ್ಟ್ ಪ್ಯಾನಲ್ ಯಾವುದಪ್ಪ ಅಂದ್ರೆ ಅಡ್ಜಸ್ಟ್ಮೆಂಟ್ ಅದು ಕೂಡ ನಮ್ಮದು ಲೈಬ್ರರಿನೂ ಬಂದಿದೆ, ಯಾಕಂದ್ರೆ ರೀಸೆಂಟ್ದಾಗ ಇದನ್ನು ಕ್ಲೋಸ್ ಮಾಡ್ತೀನಿ. ಸೊ ಫಸ್ಟ್ ನಮ್ಮದು ಏನದ ಅಡ್ಜಸ್ಟ್ಮೆಂಟ್, ಸೆಕೆಂಡ್ ಏನದ ಕ್ಯಾರೆಕ್ಟರ್. ಸೊ ಕ್ಯಾರೆಕ್ಟರ್ ಏನಿದಪ್ಪ ಅಂದ್ರೆ ಟೆಕ್ಸ್ಟ್ ಸಂಬಂಧ ಯೂಸ್ ಮಾಡ್ತೀವಿ. ಇದಾದ್ಮೇಲೆ ನಾವೇನು ತಗೋನಪ್ಪ ಅಂದ್ರೆ ಲೇಯರ್ಸ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಪ್ಯಾನಲ್ ಇನ್ ಫೋಟೋಶಾಪ್. ಲೇಯರ್ಸ್ ಏನಿದೆ ಇಂಪಾರ್ಟೆಂಟ್ ಪ್ಯಾನಲ್ ಅದ ಫೋಟೋಶಾಪ್ದಾಗ, ಅದ್ರ ಬಗ್ಗೆ ನಾನು ನಿಮಗೆ ಮುಂದಿನ ಕ್ಲಾಸಾಗ ಹೇಳ್ತೀನಿ. ಅದಾದ್ಮೇಲೆ ನಾವೇನು ತಗೋನಂದ್ರೆ ಪ್ಯಾರಾಗ್ರಾಫ್ ಅಫ್ಕೋರ್ಸ್ ಕ್ಯಾರೆಕ್ಟರ್ ಎಲ್ಲೈತಿ ನಮಗಲ್ಲಿ ಪ್ಯಾರಾಗ್ರಾಫ್ ಬೇಕು. ಇದಾದ್ಮೇಲೆ ನಾವು ಮತ್ತು ನೆಕ್ಸ್ಟ್ ಏನು ತಗೋನು ಅಂದ್ರೆ ಪಾತ್. ಆಮೇಲೆ ಲಾಸ್ಟ್ ಒಂದು ಏನು ತಗೋನು ಅಂದ್ರೆ ಪ್ರಾಪರ್ಟೀಸ್. ಸೊ ಟೋಟಲ್ ಏನದಪ್ಪ ಅಂದ್ರೆ 1 2 3 4 5 6 7th ಒಂದು ಏನದಪ್ಪ ಅಂದ್ರೆ ಟೂಲ್. ಸೊ ಇದು ಪ್ಯಾನಲ್ ಅಂತ ಕನ್ಸಿಡರ್ ಆಗೋದಿಲ್ಲ, ಇದು ಯಾವಾಗ ನಿಮ್ಗೆ ಆಕ್ಸೆಸರಿ ಬೇಕು. ಅದಕ್ಕೆ ನಿಮ್ಗೆ ಏನೈತೆ ಅಂದ್ರೆ ಟೂಲ್ಸ್ನ ನೀವು ಇಲ್ಲಿ ಸೆಪ್ರೇಟಾಗಿ ಕೊಟ್ಟಿದ್ದಾರೆ. ಆಪ್ಷನ್ ಅಂದ್ರೆ ಆಪ್ಷನ್ ಬರುತ್ತೆ. ಇನ್ ಕೇಸ್ ನೀವು ಯಾವುದೋ ಶಾರ್ಟ್ಕಟ್ ಹೊತ್ರಿ ಇದು ಏನರ ನಿಮ್ದು ಹೈಡ್ ಆಯ್ತು ಅಂದ್ರೆ ನೀವು ಇಲ್ಲಿಂದ ಆಕ್ಸೆಸ್ ಮಾಡ್ಕೋಬೋದು. ಸೊ ಯಾವುದೋ ಇಂಟರ್ಫೇಸ್ದಾಗಿಂದ ಯಾವುದೋ ನಿಮ್ಮ ಪ್ಯಾನಲ್ಸ್ ಟೂಲ್ಸ್ ಏನೋ ಆಪ್ಷನ್ಸ್ ಹೈಡ್ ಆದವು ಅಂದ್ರೆ ನೀವು ಇಲ್ಲಿಂದ ವಿಂಡೋದಾಗಿಂದ ಆಕ್ಸೆಸ್ ಮಾಡ್ಕೋಬೋದು. ನೋಡ್ಬೋದು ಇವೆಲ್ಲ ಪ್ಯಾನಲ್ಸ್ಗಳು ಏನಿದಾವಪ್ಪ ಅಂದ್ರೆ ಅನ್ಡಾಕ್ ಇದಾವೆ. ಇದಕ್ಕೆ ಏನಂತ ನಾವು ಅನ್ಡಾಕ್ ಆಗಿದಾವೆ. ಎದಕ್ಕಪ್ಪ ಅಂದ್ರೆ ಎಲ್ಲರೂ ಇದಕ್ಕೆ ನಿಮ್ಗೆ ಹೇಳಿದ್ದೀನಿ ಫೋಟೋಶಾಪ್ ಭಾಳ ಪರ್ಪಸ್ಗೆ ಯೂಸ್ ಆಗ್ತದೆ. ಅದ್ರ ಪ್ರಕಾರ ನಿಮ್ಮ ನೀಡ್ ಪ್ರಕಾರ ಇವತ್ತು ನೀವು ಪ್ಯಾನಲ್ಸ್ಗಳನ್ನ ಆ್ಯಕ್ಟಿವೇಟ್ ಮಾಡ್ಕೊಂಡ ನಿಮಗೆ ಯಾವ ಥರ ಬೇಕಲ್ಲ ಆ ಥರ ನೀವು ಪ್ಯಾನಲ್ಸ್ಗಳನ್ನ ಸೆಟ್ ಮಾಡ್ಕೊರಿ. ನಾ ಏನು ಮಾಡ್ತೇನಪ್ಪ ಅಂದ್ರೆ ಕ್ಯಾರೆಕ್ಟರ್ ಇದೇನು ಪ್ಯಾನಲ್ ಅದ ಸೆಪ್ರೇಟ್ ಅದ. ಕ್ಯಾರೆಕ್ಟರ್ ಜೊತೆ ನಾನು ಏನು ಮಾಡ್ತೀನಿ ಪ್ಯಾರಾಗ್ರಾಫ್ನ ತೊಗೊಂಡು ಬಂದ ಇಲ್ಲಿ ಒಳಗೆ ತೊಗೊಂಡು ಬಂದ್ಕಲೇ ನೀವು ನೋಡ್ಬೋದು ಬ್ಲೂ ಕಲರ್ ಲೈಟ್ ಹತ್ತದ. ಸೊ ಈಗ ಲೈಟ್ ಹತ್ತಿದ್ಮೇಲೆ ನಾ ಬಿಟ್ಟೆ ಅಂದ್ರೆ ಇವೆರಡು ಏನದು ಅಂದ್ರೆ ಗ್ರೂಪ್ ಅದು. ಸೊ ಎರಡೂ ಪ್ಯಾನಲ್ಸ್ಗಳು ಕೂಡಿ ಒಂದು ಗ್ರೂಪ್ ಆಯಿತು. ಸೊ ಪಾತ್ ಇದನ್ನು ಏನು ಮಾಡ್ತೇನಪ್ಪ ಅಂದ್ರೆ ಲೇಯರ್ಸ್ ಬಾಜುಗೆ ತಂದು ಇಲ್ಲಿ ಡ್ರಾಪ್ ಮಾಡ್ತೀನಿ. ನೆನಪಿಟ್ಕೊರಿ ಇದನ್ನು ಕ್ಲಿಕ್ ಮಾಡ್ಕೊಂಡು ಬಂದು ಇಲ್ಲಿ ಒಳಗೆ ಬಂದ ಕೂಡಲೇ ಬ್ಲೂ ಲೈಟ್ ಹತ್ತದ. ನೀವು ಜಸ್ಟ್ ಬೈ ಮಿಸ್ಟೇಕ್ ನೀವು ಎಲ್ಲರೂ ಎಂಡಿಗೆ ಬಂದು ಹಚ್ಚಿರಂದ್ರೆ ನೀವು ನೋಡ್ಬೋದು ಎಂಡಿಗೆ ಇಲ್ಲಿ ಬ್ಲೂ ಲೈಟ್ ಹತ್ತದ. ಇದನ್ನು ನೀವು ಬಿಟ್ರಿ ಅಂದ್ರೆ ಇವೆರಡೂ ಕೂಡಿ ಒಂದು ಪ್ಯಾನಲ್ ಆಗಿದಾವೆ. ಬಟ್ ನಮ್ಗೆ ಏನೈತೆ ಅಂದ್ರೆ ನಮ್ಗೆ ಸೈಜನ್ನು ನಾವು ಎಷ್ಟು ಆಗ್ತದಲ್ಲ ಅಷ್ಟು ಕಾಂಪ್ಯಾಕ್ಟ್ ಮಾಡ್ಕೋದದ. ಅದಕ್ಕೆ ನಾನು ಏನು ತೊಗೊಂಡು ಮಾಡ್ತೀನಿ ಲೇಯರ್ ಬಾಜುಗೆ ಇದನ್ನು ಡ್ರಾಪ್ ಮಾಡ್ತೀನಿ. ಪ್ರಾಪರ್ಟೀಸ್ ಮತ್ತು ಏನದ ಅಡ್ಜಸ್ಟ್ಮೆಂಟನ್ನು ಒಂದು ತೊಳಗಿಡ್ತೀನಿ. ಸೊ ಈ ಥರ ನೋಡ್ಬೋದು ಈ 6 ಪ್ಯಾನಲನ್ನು ಎಷ್ಟು ಗ್ರೂಪ್ ಮಾಡಿದ್ದೀನಿ 3. ಸೊ ಕ್ಯಾರೆಕ್ಟರ್ ಮತ್ತು ನಾ ಪ್ಯಾರಾಗ್ರಾಫನ್ನ ಇಲ್ಲಿ ಸೈಡಿಗೆ ತೊಗೊಂಡು ಬಂದ ಲೇಯರ್ ಮತ್ತು ಪಾತದ ಗ್ರೂಪ್ ಬಾಜುಗೆ ನಾ ಇಲ್ಲಿ ಬ್ಲೂ ಲೈಟ್ ಹತ್ತದ ಇಲ್ಲಿ ಬಿಟ್ಬಿಡ್ತೀನಿ. ಅಡ್ಜಸ್ಟ್ಮೆಂಟ್ ಮತ್ತು ಪ್ರಾಪರ್ಟೀಸ್ನ ಇವೆರಡು ತೆಳಗಲ್ಲಿ ಬ್ಲೂ ಲೈಟ್ ಹತ್ತದಲ್ಲ ಇಲ್ಲಿ ಡ್ರಾಪ್ ಮಾಡ್ತೀನಿ. ಈಗೇನಾಯ್ತಪ್ಪ ಅಂದ್ರೆ ಇವೆಲ್ಲ ಕೂಡಿ ಒಂದು ಗ್ರೂಪ್ ಆಯಿತು. 6 ಪ್ಯಾನಲ್ ಕೂಡ ಏನಾಯ್ತಿದ ಒಂದು ಗ್ರೂಪ್ ಆಯಿತು. ಇವೆಲ್ಲ ಗ್ರೂಪ್ ಆದ ಕೂಡಲೇ ಇವತ್ತನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಂಡು ಏನು ಮಾಡಿರಿ ರೈಟ್ ಸೈಡಲ್ಲಿ ಪುಷ್ ಮಾಡಿರಿ. ರೈಟ್ ಸೈಡ್ ಪುಷ್ ಮಾಡಿದ ಕೂಡಲೇ ನಿಮಗೆ ಬ್ಲೂ ಲೈಟ್ ಕಾಣ್ತದೆ. ಈ ಬ್ಲೂ ಲೈಟ್ ಕಾಣಿದ ಕೂಡಲೇ ನೀವು ಇದನ್ನು ರಿಲೀಸ್ ಮಾಡಿರಿ. ಇವೆಲ್ಲ ಏನದು ಅಂದ್ರೆ ಈಗ ಅಟ್ಯಾಚ್ ಆಯಿತು. ಸೊ ಒಮ್ಮೆ ನಿಮಗೆ ಇಷ್ಟೆಲ್ಲ ಅಟ್ಯಾಚ್ ಆದ ಕೂಡಲೇ ನೀವೇನು ಮಾಡ್ಕೋಬೇಕು ಫಸ್ಟ್ ಸ್ಟೆಪ್ ವಿಂಡೋಸ್ಗೆ ಬರ್ರಿ, ವರ್ಕ್ ಸ್ಪೇಸಿಗೆ ಬನ್ನಿ. ಇಲ್ಲಿ ಏನು ಮಾಡಿರಿ ಅಂದ್ರೆ ನ್ಯೂ ವರ್ಕ್ ಸ್ಪೇಸ್. ನಾನು ಆಲ್ರೆಡಿ ಏನು ಮಾಡಿದ್ದೇನೆ ಅಂದರೆ ಈ ಥರ ಒಂದು ಬಾಕ್ಸ್ ಓಪನ್ ಆಗ್ತದೆ. ಆಲ್ರೆಡಿ ನಾನು ಇದನ್ನು ಮೈ ವರ್ಕ್ ಸ್ಪೇಸ್ ಅಂತ ಸೇವ್ ಮಾಡಿದ್ದೀನಿ. ನೀವು ಇದಕ್ಕೆ ಏನೂ ಹೆಸರು ಕೊಡ್ಬೋದು. ನಾನು ವರ್ಕ್ ಸ್ಪೇಸ್ ಅಂತ ಆಲ್ರೆಡಿ ಸೇವ್ ಮಾಡಿದ್ದೀನಿ. ನಾನು ಈಗ ಸದ್ಯಕ್ಕೆ ಏನಂತೀನಿ ಕ್ಯಾನ್ಸಲ್ ಅಂತೀನಿ. ನೀವು ಸೇವ್ ಮಾಡಿದ ಕೂಡಲೇ ವರ್ಕ್ ಸ್ಪೇಸಾಗಿ ಬಂದನಂದ್ರೆ ಇಲ್ಲಿ ಏನದ ಮೈ ವರ್ಕ್ ಸ್ಪೇಸ್. ನಾನು ಇದನ್ನು ಕ್ಲಿಕ್ ಮಾಡಿನಂದ್ರೆ ನೀವು ನೋಡ್ಬೋದು ನಂದೆಲ್ಲ ಪ್ಯಾನಲ್ಸ್ಗಳು ಆಲ್ರೆಡಿ ಸೇವ್ ಆಗಿರ್ತದೆ. ಇದನ್ನು ನೀವು ಫೋಟೋಶಾಪ್ ಫಸ್ಟ್ ಓಪನ್ ಮಾಡ್ರಂದ್ರೆ ಒಂದೇ ಸರ್ತಿ ಈ ಥರ ಅರೇಂಜ್ಮೆಂಟ್ ಮಾಡ್ಕೋಬೇಕಾಗ್ತದೆ. ಒಮ್ಮೆ ನೀವು ಅರೇಂಜ್ಮೆಂಟ್ ಮಾಡ್ಕೊಂಡ್ರಂದ್ರೆ ಬೈ ಮಿಸ್ಟೇಕ್ ನಿಮ್ದು ಯಾವುದೋ ಪ್ಯಾನಲ್ ಕ್ಲೋಸ್ ಆಯಿತು ಇರ್ಲಿಕ್ಕಂದ್ರೆ ಏನೋ ಬೈ ಮಿಸ್ಟೇಕ್ ಆಗಿ ಹೈಡ್ ಅದ ಆಯ್ತಂದ್ರೆ ನೀವೇನು ಮಾಡ್ಕೋಬೇಕು ವಿಂಡೋಗೆ ಬರಬೇಕು, ವರ್ಕ್ ಸ್ಪೇಸಿಗೆ ಬರಬೇಕು. ಮೈ ವರ್ಕ್ ಸ್ಪೇಸ್ ಆಲ್ರೆಡಿ ಅದ. ಇದನ್ನು ನೀವೇನು ಮಾಡ್ಕೋಬೇಕು ರೀಸೆಟ್ ಮೈ ವರ್ಕ್ ಸ್ಪೇಸ್. ಸೊ ಒಮ್ಮೆ ಮಾಡ್ರಂದ್ರೆ ನಿಮ್ಮದು ಯಾವ ಥರ ಇತ್ತಲ್ಲ ವರ್ಕ್ ಸ್ಪೇಸ್ ಆ ಥರ ಬರ್ತದೆ. ಸೊ ಇವತ್ತಿನ ಕ್ಲಾಸ್ದಾಗ ಇಷ್ಟ. ನೆಕ್ಸ್ಟ್ ಕ್ಲಾಸ್ದಾಗ ನಿಮಗೆ ನೆಕ್ಸ್ಟ್ ಟೂಲ್ 3 ಟೂಲ್ ಬಗ್ಗೆ ಹೇಳ್ಕೊಡ್ತೀನಿ. ಸೊ ಫಸ್ಟ್ ನೀವು ಏನು ಮಾಡ್ರಿ ಅಂದ್ರೆ ಫೋಟೋಶಾಪ್ ಇನ್ಸ್ಟಾಲ್ ಮಾಡ್ಕೊರಿ. ಇನ್ಸ್ಟಾಲ್ ಮಾಡ್ಕೊಂಡ್ಕೊಂಡ್ಲಿ ನೀವು ಪ್ಯಾನಲ್ಸ್ಗಳನ್ನು ಅರೇಂಜ್ ಮಾಡೋಣ. ಸೊ ಸಿಗೋಣ ನೆಕ್ಸ್ಟ್ ಕ್ಲಾಸ್ದಾಗ. ಟಿಲ್ ದೆನ್ ಸ್ಟೇ ಕ್ರಿಯೇಟಿವ್. ಥ್ಯಾಂಕ್ ಯು.